ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಮನೆ ಕ್ಲೀನ್ ಆ್ಯಂಡ್ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಕ್ಚುಲಿ ನಾನು ಇದೆಲ್ಲ ಆದಮೇಲೆ ವಿಡಿಯೋ ಮಾಡ್ತಾ ಇರೋದು, ಇಂಟ್ರೋ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಈಗ ಮಾಡಿದೆ. ಓಕೆ, ನೋಡ್ಕೊಬನ್ನಿ. ಬೆಳಗ್ಗೆ ಎದ್ದಿದ್ದೆ, ಕಾಫಿ ಕುಡಿದು, ಸೊ ನನ್ನ ಚಪ್ಪಲಿಗಳು ನೀಟಾಗಿ ಇಟ್ಕೊಂಡಿದ್ದೀನಿ. ಇದು ಹಸ್ಬೆಂಡ್ದು, ಇನ್ನೂ ಇದೆ ಈಚೆ ಕಡೆ ಹೊರತು, ಇದು ನಂದು. ಇದು ಎಲ್ಲ ಒಂದು 15 ಪೇರ್ಸ್ ಇದೆ. ಅದು ಸತ್ವಲ್ ಕಳ್ಕೊಂಡ್ಮೇಲೆ ಇವಾಗಲೇ ನಾನು ಕಲೆಕ್ಟ್ ಮಾಡಿರೋದಿಷ್ಟು. ಇನ್ನೂ ಇದೆಲ್ಲ ತುಂಬಿಸ್ಬೇಕು. ಇದು ಎಲ್ಲ ದೊಡ್ಡ ರ್ಯಾಕ್ ಮಾಡಿಸ್ಬೇಕು, ಇನ್ನೂ ತುಂಬಿಸ್ಬೇಕು. ಈಗ ಸ್ಮೂತಿ ಕುಡಿಬೇಕು. ಮನೆ ತುಂಬ ಕ್ಲೀನ್ ಮಾಡಬೇಕು. ಸಿಕ್ಕಾಪಟ್ಟೆ ಗಲೀಜಾಗಿದೆ ಮನೆ. ಸ್ವಲ್ಪ ಡೀಪ್ ಕ್ಲೀನ್ ಮಾಡೋ ಕೆಲಸ ಇದೆ. ಇದು ನಾನು ರೂಮಲ್ಲಿ ಇಟ್ಟಿದ್ದೆ, ನೋಡಿದ್ರೆ ಒಣಗ್ತಾ ಇತ್ತು ಎ ಸಿಗೆ ಮೋಸ್ಟ್ಲಿ ಅಂತ ಹೇಳಿ ಹೊರಗಡೆ ಇಲ್ಲಿಟ್ಟೆ. ಇಲ್ಲೂ ಸ್ವಲ್ಪ ಒಣಗಿದ ಥರನೇ ಇದೆ. ಸ್ಮೆಲ್ ಚೆನ್ನಾಗಿದೆ, ಬಟ್ ನೆಕ್ಸ್ಟ್ ಟೈಮ್ ನಾಟ್. ಇದನ್ನು ತೊಗೊಂಡು ಬರಬೇಡ ಅಂತ ಹೇಳ್ತೀನಿ. ಲಿಲ್ಲಿ ಆಲ್ವೇಸ್ ಲಿಲ್ಲಿನೇ. ಅದು ಒಂದೇ ಒಂದಿತ್ತು, 2 ಫ್ಲವರ್ ಇತ್ತು, ಅದನ್ನು ಬಾಟಲಲ್ಲಿ ಇಟ್ಟಿದ್ದೆ, ಅದನ್ನು ವೇಸ್ಟ್ ಮಾಡಲಿಲ್ಲ. ಸೊ 2 ಫ್ಲವರ್ ಇವತ್ತು ಒಣಗಿದೆ. ಇವತ್ತು ತೊಗೊಂಬ ಅಂತ ಹೇಳಬೇಕು. ಎಗ್ ಬೇಯಿಸೋಕ್ಕಿಟ್ಟಿದ್ದೀನಿ ನನಗೆ ಮತ್ತು ಮಕ್ಕಳಿಗೆ, ಅಂಜುಸಿರಿಗೆ. ಸಾರಿದೆ, ಅನ್ನ ಇದೆ, ಎಗ್ಗಿದೆ, ಫಿಶ್ ಇದೆ. ಮಧ್ಯಾಹ್ನಕ್ಕೂ ಮುಗೀತು. ಹೋದ್ಮೇಲೆ ನನ್ನ ಜೊತೆ ಯಾರು ಇರೋದಿಲ್ಲ, ಹಿಂಗೆ ಮಲಗಿರ್ತಾರೆ ನಾನು ಎಲ್ಲಿದ್ದರೆ ಅಲ್ಲಿ. ಲಿಯತಾಮ ನಾನು ಇವತ್ತು ಫುಲ್ ಕ್ಲೀನಿಂಗ್ ಹಿಡ್ತಿದ್ದೀನಿ. ಅದು ಎಷ್ಟಿದೆ, ಹೆಂಗೆ ಮಾಡ್ತೀನೋ ನನಗಂತೂ ನಿಜ ಗೊತ್ತಿಲ್ಲ, ಬಟ್ ತೋರಿಸ್ತೀನಿ. ಏನು ಅಂದರೆ ಆಂಟಿ ಕೂಡ ಇರಲಿಲ್ಲ. ಆ್ಯಂಡ್ ರಾಕೇಶ್ ರೂಮ್ ಅಂತೂ ನಾನು ಈ ಮನೆಗೆ ಬಂದಾಗಿಂದ ನಾನು ನೀಟಾಗಿ ಕ್ಲೀನ್ ಮಾಡಿಲ್ಲ. ಬಿಕಾಸ್ ಅದಕ್ಕೋಸ್ಕರನೇ ನಾನು ಬೇರೆ ರೂಮ್ ಕೊಟ್ಟಿದ್ದಿದ್ದು ಅವ್ರಿಗೆ. ನಾನು ತೋರಿಸ್ತೀನಿ ಇವಾಗ ಎಷ್ಟು ಕ್ಲೀನ್ ಮಾಡಬೇಕು ಅಂತ. ನನ್ನ ಕಬರ್ಡ್ಸ್ ಕೂಡ ಹೀಗಿದೆ, ಓಕೆನಾ? ನನ್ನ ಕಬರ್ಡ್ಸು ಲಾಸ್ಟು 1 ಮಂತ್ ಆಯಿತು ಕ್ಲೀನ್ ಮಾಡಿ. ಹೀಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ನಾನು ಹೆಂಗೆ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ಬಟ್ ಮಾಡಿ ಮುಗಿಸ್ತೀನಿ ಇವತ್ತು, ಓಕೆನಾ? ಇದು ಹೀಗಿದೆ ಸ್ಯಾರಿ. ಇದು ವೆಸ್ಟರ್ನು ಮತ್ತು ಎತ್ನಿಕ್ ವೇರ್ಸ್ ಇಟ್ಕೊಂಡಿದ್ದೆ ಇಲ್ಲಿ. ಸೊ ಇದು ಹಿಂಗಿದೆ. ಇದು ಡೈಲಿ ಯೂಸ್ ಬಟ್ಟೆಗಳು ಇಟ್ಕೊಂಡಿದ್ದೆ, ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ಜಿಮ್ ಕ್ಲಾತ್ಸು ಹಿಂಗಿಟ್ಟಿದ್ದೀನಿ. ಏನಕ್ಕೆ ಇವತ್ತು ಇಷ್ಟು ಮೋಟಿವೇಶನ್ ಅಂದರೆ, ಸಿಕ್ಕಾಪಟ್ಟೆ ಬಟ್ಟೆಗೆ ಇದಕ್ಕೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ಥರ ಇಟ್ಟಿರೋದು ನೋಡಿ ರಾಕೇಶ್ ಯಾವಾಗಲೂ ಬೈತಿರ್ತಾರೆ. ಅಂದರೆ ನಾನು ಯಾವಾಗಲೂ ಹಿಂಗೆ ಇಡೋದಿಲ್ಲ, ಆಗಿಬಿಡುತ್ತೆ. 1 ಮಂತ್ಗೆ ಒಂದ್ಸರಿ ಕ್ಲೀನ್ ಮಾಡ್ಕೊಂಡಾಗ ಈ ಥರ 1 ಮಂತ್ ಆಗಿದೆ, ಈ ಥರ ಆಗಿಬಿಡುತ್ತೆ. ಸೊ ಅದೇ ಪ್ರಾಬ್ಲಮ್. ಇದೆಲ್ಲ ಒಗೆಯುವಂಥ ಬಟ್ಟೆ. ವಾಶ್ರೂಮ್ ಕೂಡ ಸ್ವಲ್ಪ ಕ್ಲೀನ್ ಮಾಡಬೇಕು. ವಿಲ್ ಸಿ ಏನಾಗುತ್ತೆ. ಆ್ಯಂಡ್ ಬೆಡ್ ಹಿಂಗಿದೆ, ಬೆಡ್ ಕವರ್ ಚೇಂಜ್ ಮಾಡಬೇಕು. ಹೀಗಿದೆ. ಓಕೆ, ರಾಕೇಶ್ ರೂಮ್ ತೋರಿಸ್ತೀನಿ. ಆಂಟಿ ಒಳಗೇನು ಕಸ ಗುಡಿಸ್ಬೇಡಿ, ಫುಲ್ ಕ್ಲೀನ್ ಮಾಡಬೇಕು. ಹಾಂ, ಫುಲ್ಲು ಕ್ಲೀನ್ ಮಾಡ್ತೀನಿ. ನಿಮಗೆ ಮೋಸ್ಟ್ಲಿ ಸಾಯಂಕಾಲ ಆಗ್ಬೋದು ಅನಿಸುತ್ತೆ ಕಸ ಗುಡ್ಸೋಕ್ಕೆ. ನನ್ನ ರೂಮು, ರಾಕೇಶ್ ರೂಮು ಫುಲ್ ಕ್ಲೀನ್ ಮಾಡಬೇಕು. ಸೊ ರಾಕೇಶ್ ರೂಮ್ ಹಿಂಗಿದೆ. ಈ ಪಾಟಿ ಗಲೀಜು ಮಾಡ್ಕೊಂಡಿದ್ದಾರೆ. ಇದರಲ್ಲೆಲ್ಲ ಒಗ್ದಿರೋ ಬಟ್ಟೆ, ಬಿಚ್ಚಿರೋ ಬಟ್ಟೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಕರ್ಟನ್ನು ಕೆಳಗೆ ಬೀಳಿಸಿದ್ದಾರೆ. ಬೆಡ್ಡು ಈ ಥರ ಇದೆ, ಟಿಪಿಕಲ್ ಬ್ಯಾಚುಲರ್ ರೂಮ್ ಥರ ಇದೆ ಅವ್ರದ್ದು. ಇವತ್ತು ಫುಲ್ ಕ್ಲೀನ್ ಮಾಡ್ಬೇಕಂಟಿ, ಆಮೇಲೆ ಒರೆಸ್ಬೇಕಾಗತ್ತೆ. ವಾಶ್ರೂಮ್ ಕೂಡ ಗಲೀಜಿದೆ. ನನ್ನ ವಾಶ್ರೂಮ್ ಕ್ಲೀನಾಗೇ ಇದೆ, ರಾಕೇಶ್ ಗಲೀಜಿದೆ. ಸೊ ಬಾಲ್ಕನಿ ಕೂಡ ಗಲೀಜಿದೆ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ. ಹಾಂ, ಕ್ಲೀನ್ ಮಾಡೋದು ಕೂಡ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ರೆಡ್ ಬುಲ್ ಆರ್ಡರ್ ಮಾಡಿದ್ದೆ, ಎನರ್ಜಿ ಡ್ರಿಂಕು. ಲ್ಯಾಪ್ಟಾಪಲ್ಲಿ ಇಟ್ಕೊಂಡು ನನ್ನ ಫೇವ್ರೆಟ್ ಸೀರೀಸ್ ನೋಡಿಕೊಂಡು ಕುಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇಲ್ಲ ಆಗಿದೆ, ಒಂದು ಸ್ವಲ್ಪ ಇನ್ನೂ ಸ್ಟಾರ್ಟ್ ಮಾಡಿದ್ದೀನಿ, ಮಾಡಿ ಮುಗಿಸ್ತೀನಿ. ಸೀರೀಸ್ ನೋಡ್ಕೊಂಡಂಗೆ ಚಲೋ. ನಮ್ರತ ಅಡುಗೆ ಮಾಡಿ ತೊಗೊಂಬಂದಿದ್ದಾಳೆ ಇವತ್ತು. ಮಟನ್ ಸಾರು ಮತ್ತು ಚಿಕನ್ನು. ಟ್ರೈ ಮಾಡೋಣ ಟೇಸ್ಟ್. ಗ್ರೇಟ್. ನೋಡಿದ್ರೇ ಗೊತ್ತಾಗುತ್ತೆ ಟೇಸ್ಟ್ ಸಖತ್ತಾಗಿರುತ್ತೆ ಅಂತ.
ಸುಸ್ತಾಗ್ತಿತ್ತು, ಕರೆಕ್ಟ್ ಟೈಮ್ಗೆ ತಂದುಕೊಟ್ಟಿದ್ದಾಳೆ. ನಾನು ಮಾಡ್ಕೊಂಡು ಬಂದೆ. ಸೊ ಎಲ್ಲ ಕ್ಲೀನ್ ಆಗಿದೆ. ಇಲ್ಲೂ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ. ಆಮೇಲೆ ಕಬರ್ಡ್ಸ್ ತರಿಸ್ತೇನೆ. ಆಲ್ಮೋಸ್ಟು ಟೈಮ್ ಬಂದು 4:45 ಆಯಿತು. ಒಂದು 4 hours ತೊಗೊಂಡಿದ್ದೀನಿ ಕ್ಲೀನ್ ಮಾಡೋಕ್ಕೆ. ಸಖತ್ತಾಗಿದೆ ಅಲ್ವಾ? ಸೊ ಇದೆಲ್ಲ ಇಂಡಿಯನ್ ವೇರ್ಸ್, ಇದೆಲ್ಲ ವೆಸ್ಟರ್ನ್, ಅದೆಲ್ಲ ಬ್ಲೌಸ್, ಇದೆಲ್ಲ ಸ್ಯಾರೀಸ್, ಇದು ಸ್ಯಾರೀಸ್, ಇದೆಲ್ಲ ಹಳೆಯ ಬ್ಯಾಗ್ಗಳು ಇಟ್ಟಿದ್ದೀನಿ. ಎಷ್ಟು ಸೀರೆ ಇದೆ ಅಂದರೆ ಅದರ ಕಥೆನೇ ಬೇಡ. ಸ್ಯಾರಿ ಪೆಟಿಕೋಟ್ಸು, ಇದೆಲ್ಲ ಹೊಲಿಯೋಕ್ಕೆ ಹಾಕುವಂಥ ಹೊಸ ಬಟ್ಟೆಗಳಿವು. ಹೊಲಿಯೋಕ್ಕೆ ಕೊಡ್ಬೇಕು ಈ ಬಟ್ಟೆಗಳೆಲ್ಲ. ಓ ಇದು ಜಿಮ್ ಕ್ಲಾತ್ಸು ಎಲ್ಲ ನಾನು ಒಗೆಯೋಕ್ಕೆ ಹೋಗಿದೆ. ಕೆಲವಷ್ಟು ಜಿಮ್ ವೇರು ಇದು. ರಾಕೇಶ್ ಕಾಲ್ ಮಾಡ್ತಾ ಇದ್ದಾರೆ. ಬೆಡ್ಡು ಹೀಗಿದೆ, ಎಷ್ಟು ಪ್ರಶಾಂತವಾಗಿದೆ ಅಂದರೆ. ಇವಾಗ ರಾಕೇಶ್ ರೂಮ್ ತೋರಿಸ್ತೀನಿ. ಹಿಂಗಿದೆ, ಹೌ ಬ್ಯೂಟಿಫುಲ್ ಅಲ್ಲ. ಒಂದು ನಿಮಿಷ ಲೈಟ್ಸ್ ಎಲ್ಲ ಹಾಕಿ ತೋರಿಸ್ತೀನಿ. ಎಷ್ಟು ಗಲೀಜಿತ್ತು ಅಂದರೆ, ಓ ಮೈ ಗಾಡ್. ಇವಾಗ ಎಷ್ಟು ಕ್ಲೀನ್ ಇದೆ, ಪಳಪಳ ಅಂತ ಹೊಳಿತಾ ಇದೆ ರೂಮ್. ನನಗೆ ಏನೋ ಒಂಥರ ಸಮಾಧಾನ ಅನ್ನಿಸ್ತಿದೆ ಕ್ಲೀನ್ ಮಾಡಿರೋದಕ್ಕೆ. ಇಲ್ಲಂತೂ ಅದು ಎಷ್ಟು ಗಲೀಜು ಇಟ್ಕೊಂಡಿದ್ರು ಅಂದರೆ. ಸೊ ಎಲ್ಲ ಆಯಿತು. ರೂಮ್ ಸ್ಪ್ರೇ ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ರೂಮ್ ಸ್ಪ್ರೇ ಹಾಕಿದ್ರೆ ಫಿನಿಶ್, ಘಮ ಘಮ ಅಂತ ಇಡ್ತಾ ಇರುತ್ತೆ. ಲೈಟ್ಸ್ ಆಫ್ ಮಾಡಿ ರೂಮ್ ಸ್ಪ್ರೇ ಹಾಕ್ಬಿಟ್ಟು ಹೋಗ್ತೀನಿ. ಆ್ಯಂಡ್ ಬಟ್ಟೆ ಕೂಡ ಎಲ್ಲ ವಾಶಿಗೆ ಹಾಕ್ತೆ. ಎಲ್ಲ ಫುಲ್ಲು ಹಾಗೆ ಇಟ್ಕೊಂಡಿದ್ರು ವಾಶಿಗೆ ಹಾಕ್ತೆ. ಇದು ಸಾಕ್ಸ್ ಎಲ್ಲ ನನ್ನ ಕೈಯಲ್ಲೇ ವಾಶ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಬ್ಲ್ಯಾಂಕೆಟ್ಸ್ ಕೂಡ ಹಾಕಿದೆ. ಟವಲ್, ಬ್ಲ್ಯಾಂಕೆಟ್ಸ್ ಆಲ್ಮೋಸ್ಟ್ ಎಲ್ಲ ವಾಶಿಗೆ ಹಾಕ್ತೆ. ಆ್ಯಂಡ್ ಇವತ್ತು ಕೆಳಗೆ ಕೂಡ ಗ್ರಾಸ್ ಕಟ್ ಮಾಡೋಕ್ಕೆ ಬಂದಿದ್ದರು. ಗ್ರಾಸ್ ಕಟ್ ಮಾಡಿ ಹೋದರು. ಅದು ಕೂಡ ಕ್ಲೀನಾಗಿದೆ ಇವಾಗ. ಆಮೇಲೆ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ ಅಲ್ವಾ? ಓಕೆ, ಚಲೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಆಲ್ಮೋಸ್ಟ್ ಒಂದು 5 hours ಕೆಲಸ ಮಾಡ್ತಾ ಇರೋದು ನಾನು. ಕೆಲಸ ಆಂಟಿ ಕೂಡ ಬಂದು ಜಾಸ್ತಿ ಏನು ಮಾಡಲಿಲ್ಲ, ಅವರು ಎಲ್ಲ ಹೊರಗೋಗಿದ್ರಂತೆ. ಅದಕ್ಕೆ ಅವರು ಹಾಗೆ ಹೋದರು. ಆಲ್ಮೋಸ್ಟು ಟೈಮ್ ಬಂದು 4:58 ಆಗಿದೆ. ನಾನು ಮಲ್ಕೊಳ್ತೀನಿ ಇವಾಗ. ಆ್ಯಂಡ್ ಆಲ್ಮೋಸ್ಟ್ ನಂದು 10K ಸ್ಟೆಪ್ಸು, 9K 8 ಸಮಥಿಂಗ್ ಆಗಿದೆ. ಸರಿ ಬಾ, 10K ಸ್ಟೆಪ್ಸ್ ಆಗಿದೆ ಬರ್ರಿ ಮನೆ ಕೆಲಸ ಮಾಡಿ. ಹೆಂಗೆ ನಾವು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಜಿಮ್ಮಿಗೆ ರೆಡಿ ಆಗಿದ್ದೀನಿ. ಇವತ್ತು ಬಂದು ಗುರುವಾರ, ನಾಳೆ ಮತ್ತು ನಾಳದ್ದು ದೇವ್ರ ಪೂಜೆ ಇದೆ. ಸೊ ಏನೇನಾಗುತ್ತೋ ಸೊ ಈ ಒಂದು ವ್ಲಾಗಲ್ಲೇ ನಾನು ನಿಮಗೆ ತೋರಿಸ್ತೀನಿ. ನಾಳೆದ್ದು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀನಿ ಲಾಸ್ಟ್ ವಾರದ್ದು ಪೂಜೆಗೆ. ಸೊ ಫಸ್ಟ್ ಡೇ ನಾನು ಜಿಮ್ಮಿಗೆ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಸನ್ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಅನ್ಕೋಬೋದೇನೋ ಸ್ಟೈಲ್ಗೆ ಅಂತ, ಬಟ್ ಏನು ಗೊತ್ತಾ, 2 wheeler ಓಡಿಸೋವಾಗ ಧೂಳು ಕಣ್ಣಿಗೆ ಜಾಸ್ತಿ ಬೀಳುತ್ತೆ ಅಲ್ಲಿ. ಈಗಂತೂ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇರುತ್ತಲ್ವ, ಸೊ ಸಿಕ್ಕಾಪಟ್ಟೆ ಧೂಳು ಬರುತ್ತೆ. ಸೊ ಅದಕ್ಕೆ ಸನ್ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಯಾರೇನಾದರೂ ಅಂದ್ಕೊಳ್ಳಿ, ಐ ಡೋಂಟ್ ಕೇರ್. ಸೊ ನನ್ನ ಔಟ್ಫಿಟ್ ಹಿಂಗಿದೆ ಇವತ್ತು ಜಿಮ್ದು. ಬನ್ನಿ ಹೋಗೋಣ. ಸೊ ಹಸ್ಬೆಂಡು ಮೊನ್ನೆ ಇರಲಿಲ್ಲ. ಅವರೇನೋ ಕೆಲಸದ ಮೇಲೆ ಎಲ್ಲೋ ಬೇರೆ ಕಡೆ ಹೋಗಿದ್ರು. ಸೊ ಇವಾಗ ಬರ್ತಾ ಇದ್ದಾರೆ. ಆಂಟಿ ವಾಶ್ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸೌಂಡು. ಬನ್ನಿ ಹೋಗೋಣ. ನಮ್ಮ ಲಿಯೋ ನೋಡಿ ಹೆಂಗೆ ಮಲಗಿದ್ದಾನೆ. ಯಾಲೋ ಬಂಗಾರು. ಏನು ಗೊತ್ತಾ, ನನಗೆ ಇವತ್ತು ಮೂಡೇ ಇರಲಿಲ್ಲ ಜಿಮ್ಗೆ ಹೋಗೋಕ್ಕೆ ಮೂಡೇ ಇರಲಿಲ್ಲ. ಆದರೂ ಹೋಗ್ತಾ ಇದ್ದೀನಿ. ಓಕೆ, ಅಂಥ ಟೈಮಲ್ಲಿ ಹೋಗ್ಬೇಕು. ಆ ಟೈಮಲ್ಲಿ ಸ್ವಲ್ಪ ಪುಷ್ ಮಾಡೋದೇ ಇರೋದು. ಜಿಮ್ಗೆ ಹೋಗ್ಬೇಕಲ್ವ.
ಚಲೋ ರೂಮ್ ಎಷ್ಟು ಕ್ಲೀನಾಗಿದೆ ಗೊತ್ತಾ. ಇವತ್ತು ಬೆಡ್ಶೀಟ್ ಕೂಡ ಚೇಂಜ್ ಮಾಡಿ. ಎಷ್ಟು ಕ್ಲೀನಾಗಿದೆ ರೂಮ್. ಹಿಂಗಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಗೊತ್ತಾ. ಆ್ಯಂಡ್ ಇಲ್ಲೂ ಕೂಡ ಕ್ಲೀನ್ ಇದೆ. ಆಲ್ಮೋಸ್ಟ್ ಬಾಲ್ಕನಿ ಕೂಡ ಕ್ಲೀನ್ ಇದೆ. ಬಟ್ಟೆಗಳು ಹಾಕಿದ್ದೀನಿ. ಕೆಳಗೂ ಆಂಟಿ ಕ್ಲೀನ್ ಮಾಡಿದ್ರು. ಆ್ಯಂಡ್ ನೆನ್ನೆ ಒರೆಸಿದ್ದು ಎಲ್ಲ ನಾನೇ. ಆಂಟಿನೂ ಇರಲಿಲ್ಲ ನೆನ್ನೆ. ಸಿಗ್ತೀನಿ. ನಾನು ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ. ರಾಕೇಶ್ ಕೂಡ ಮನೆಗೆ ಬಂದರು. ಅವರು ಈ ತಾರ್ ಬಂದು ಅವ್ರ ಫ್ರೆಂಡ್ದು. ಸೊ ಅವರು ಹೊಸ್ದಾಗಿ ತೊಗೊಂಡಿದ್ದಾರಂತೆ. 2 months ಆಗಿತ್ತಂತೆ. ಸೊ ಇದೇ ಕಾರಲ್ಲೇ ಹೋಗಿದ್ದರು ಅವರು. ಸೊ ಅವ್ರು ಬಂದಿದ್ದೆ ಬಾಯ್ ಹೊರಗೋಗೋಣ ಅಂತ ಹೇಳಿದ್ರು. ನಾನು ಹಂಗೆ ಮುತ್ತೈದೆಯರಿಗೆ ಸೀರೆಗಳು ಕೊಡಬೇಕಾಗಿತ್ತು. ವಿಜಯಪುರದ ಹತ್ರ ನೇಯ್ತಾರಲ್ವ, ಸೊ ಅಲ್ಲಿ ಸೀರೆಗಳು ಚೆನ್ನಾಗಿರತ್ತೆ ಅಂತೇಳಿ ಅಲ್ಲಿಗೆ ಬಂದ್ವಿ. ಆ್ಯಂಡ್ ಏನು ಅಂದರೆ ನಂಗೆ ತಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಫೇವ್ರೆಟ್ ಇದೆಲ್ಲ ಕೊಡೋರಿಗೆ. ಇದು ನನಗೆ, ಅದು ನಾನು ತೋರಿಸಲ್ಲ. ಇದು ನನಗೆ, ಇದು ಕೊಡೋರಿಗೆ. ಸಖತ್ತಾಗಿದೆ ಒಟ್ಟಿನಲ್ಲಿ ಇಲ್ಲಿ ಸೀರೆಗಳು ಎಲ್ಲ ತಗೊಂಡ್ವಿ. ಏನು ಗೊತ್ತಾ, ನನಗೆ ಯಾವ ಥರದ ಸ್ಯಾರಿ ಬೇಕೋ ಅದೇ ಥರದ್ದೇ ಸ್ಯಾರಿ ಸಿಕ್ತು. ಸೊ ತೊಗೊಂಡು ಹಸ್ಬೆಂಡ್ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು. ನಾನು ವೆದರ್ ನೋಡಿಬಿಟ್ಟು ನನಗೆ ಮಲ್ಬರಿ ಶೇಡ್ಸ್ ಇಲ್ಲಾಂದರೆ ನಂದಿ ಹಿಲ್ಸ್ ಹತ್ರ ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋಗೋಣ, ವೆದರ್ ಮಾತ್ರ ಸಖತ್ತಾಗಿದೆ ಅಂತ ಹೇಳಿದ್ದೆ. ಸರಿ ಆಯಿತು ನಡಿ ಅಂತ ಹೇಳಿದ್ರು. ಬಿಕಾಸ್ ಅವರು 2 daysಯಿಂದ ಇರಲಿಲ್ವಲ್ಲ. ಆಯಿತು ನಡಿ ಅಂತ ಹೇಳಿದ್ರು. ನಾವು ಮಲ್ಬರಿ ಶೇಡ್ಗೆ ಬಂದ್ವಿ. ವೆದರ್ ಮಾತ್ರ ಹೆಂಗಿತ್ತು ಅಂದರೆ ಸಖತ್ತಾಗಿತ್ತು. ಮೀಟ್ ಮಾಡು ಬಂದು ಅಲ್ಲಿ ಕಾಣ್ತಿದೆಯಲ್ಲ, ಅದು ಬಂದು ನಂದಿ ಬೆಟ್ಟ. ಎಷ್ಟು ನೀಟಾಗಿ ಕಾಣ್ತಿದೆ ಅಲ್ವಾ. ವೆದರ್ ಸಖತ್ತಾಗಿದೆ ಹೊರಗಡೆ. ಆಯ್ತು, ನಾಳೆ ಹೋಗ್ಬಿಟ್ಟು ಸೊ ಗುಡ್, ಬ್ಯೂಟಿಫುಲ್. ಶ್ರಾವಣಿ ಎಲ್ಲ ನೀಟಾಗಿ ದೇವ್ರ ಸಾಮಾನು ತೊಳೆದ್ಲು. ನಾವು ಮನೆಗೆ ಬರೋಷ್ಟರಲ್ಲಿ ನಾನು ಹೋಟೆಲಲ್ಲಿ ಊಟ ಬೇರೆ ಮಾಡ್ಕೊಂಡು ಬಂದಲ್ಲ, ಇನ್ನು ಸ್ನಾನ ಮಾಡ್ಕೊಂಡು ತೊಳಿಬೇಕು ಅಂತ ಮುಂಚೆನೇ ಹೇಳಿದ್ದೆ. ನೀಟಾಗಿ ತೊಳೆದಿದ್ದಾಳೆ. ಸೊ ಗುಡ್. ಎಷ್ಟು ಆರಾಮಂದರೆ ಇವಾಗ ದೇವ್ರ ಸಾಮಾನ್ದು, ದೇವ್ರ ಮನೆದು ಕೆಲಸ ಇಲ್ಲ. ಸೀರೆಗಳು ತಂದುಬಿಟ್ವಿ, ಅದರದ್ದು ಕೆಲಸ ಇಲ್ಲ ಇನ್ನು. ಸೊ ಇನ್ನೇನಿದ್ರು ಅಡುಗೆದು ಮತ್ತು ಡೆಕೋರೇಷನ್ದು ಅಂದರೆ ಬ್ಯಾಕ್ ಡ್ರಾಪ್ ಮಾಡಬೇಕು ಅಂತಿದ್ದೀನಿ. ಅದ್ರದ್ದು ಮಾತ್ರ ಕೆಲಸ ಇದೆ. ಸೊ ಅದ್ರದ್ದು ಮಾಡ್ಕೋಬೇಕು. ನನ್ನ ಮುಖ ತೊಳೆದಿಲ್ಲ, ಬೆಳಗ್ಗೆಯಿಂದ ಹಂಗೆ ಇದ್ದೀನಿ. ಓಕೆ ಆಯಿತು, ನೋಡೋಣ ಏನೇನಾಗುತ್ತೋ. ಅವಿಬ್ರು ನೋಡಿ ಹೆಂಗೆ ಬಂದವ್ರೆ. ವಾಟ್ ಬೇಬಿ, ವಾಟ್ ಹ್ಯಾಪೆಂಡ್ ರಜ್ಜು, ವಾಟ್ ಹ್ಯಾಪೆಂಡ್ ಬಂಗಾರು. ನೋನು ಬೇಕು ಬಂಗಾರಕ್ಕ. ಅಮ್ಮನ ಕಚ್ಚಬೇಕಾ? ಕಚ್ಚಬೇಕಮ್ಮನ, ಅಮ್ಮನ ಕಚ್ಚಬೇಕು. ಕಚ್ಚು ಆಯಿತು, ಕಚ್ಚು ಕಚ್ಚು. ಎಷ್ಟು ಬೇಕೋ ಅಷ್ಟು ಕಚ್ಚು ಕಚ್ಚು. ನಿಂಗೆ ಅವನ ಆಶೀರ್ವಾದ ಮಾಡ್ತಾನೆ. ಡ್ಯಾಡಿ ಹೋಗು, ಎಲ್ಲ ಕೆಲಸ ಆಗಲಿ, ಒಳ್ಳೇದಾಗಲಿ ಅಂತ. ಅಲೆಕ್ಸ್ ಹೋಗ್ತಾನೆ. ಅಲೆಕ್ಸ್ ಹೌ ಬ್ಯೂಟಿಫುಲ್, ಹೌ ಸೆಕ್ಸಿ ಅಲ್ವಾ. ನನ್ನ ಫೇವ್ರೆಟ್. ಮುದ್ದು ಮುದ್ದು, ಬಟ್ ಡೆಫಿನೆಟ್ಲಿ
ಒನ್ ಡೇ ಐ ವಿಲ್ ಬೈ ಮೈ ಸೆಲ್ಫ್, ಐ ವಿಲ್ ಬೈ ನನಗೋಸ್ಕರನೇ ಮೈ ಲವ್. ಗೊತ್ತಿಲ್ಲ ಇದನ್ನ ಎಷ್ಟು ದಿನ ಇಟ್ಕೋತಾರೋ, ಬಟ್ ಸ್ವಲ್ಪ ದಿನ ಇಟ್ಕೋತಾರೆ. ಇದರಲ್ಲಿ ಒಂದು ಟ್ರಿಪ್ ಹೋಗೋದಿದೆ, ಎಲ್ಲಿಗೆ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅದು ಕೂಡ ಮಾ ಇಂಟಿ ಮಹಾಲಕ್ಷ್ಮಿ, ಮಾ ಇಂಟಿ ಬಂಗಾರಂ. ನನಗೆ ಇನೋವಾ ಅಂದರೂ ತುಂಬ ಇಷ್ಟ. ಹಸ್ಬೆಂಡ್ಗೆ ಜಾಸ್ತಿ ಇನೋವಾ ಅಂದರೆ ಇಷ್ಟ. ಏನು ಗೊತ್ತಾ, ಈ ಇನೋವಾ ನಮಗೆ ತುಂಬ ಸ್ಪೆಷಲ್. ಬಿಕಾಸ್ ಇದು ತುಂಬ ಲಕ್ ತಂದು ಕೊಡ್ತು. ಇದು ಬಂದಮೇಲೆ ನಮ್ಗೆ ತುಂಬ ಚೆನ್ನಾಗಿ ಬಂತು. ಸೊ ಹಸ್ಬೆಂಡ್ ಇದನ್ನು ಕೊಟ್ಬಿಟ್ಟು ಬೇರೆ ಯಾವುದನ್ನಾದರೂ ತೊಗೋಬೇಕು ಅಂತಿದ್ದಾರೆ, ಬಟ್ ನಾನು ಬೇಡ ಅಂತ ಹೇಳ್ತಾ ಇವಾಗ ಇದ್ದೀನಿ. ಅಡುಗೆ ಎಲ್ಲ ಆಯಿತು. ಬೇಳೆ ಸಾಂಬಾರು ಇದರಲ್ಲಿದೆ. ಸಾರು ತೋರಿಸಿ, ನುಗ್ಗೆಕಾಯಿ ಬೇಳೆ ಸಾಂಬಾರು. ಇದರಲ್ಲಿ ವೆಜಿಟೇಬಲ್ ಇದೆ ಆ್ಯಂಡ್ ಇದರಲ್ಲಿ ಪನ್ನೀರ್ ಇದೆ. ಸೊ ಹಾಕ್ಕೊಂಡು ಸಿಗ್ತೀನಿ ಒಂದು ನಿಮಿಷ. ಚಿತ್ರಾನ್ನ ಒಂದು ಸ್ವಲ್ಪ ಇತ್ತು, ಬಟ್ ಬೇಡ. ಮಾಡಿಬಿಟ್ಟು ಸಿಗ್ತೀನಿ. ಸಿಕ್ಕಾಬಟ್ಟೆ ಹೊಟ್ಟೆ ಶೀತ ಇದೆ. ಮಳೆ ಬೇರೆ ಬರ್ತಾ ಇದೆ ಹೊರಗಡೆ. ಬಟ್ಟೆ ಎತ್ತಕ್ಕೆ ಕೇಳಿದ್ದೀನಿ. ಈಗ ನಾನು ಸ್ನಾನ ಮಾಡಿಕೊಂಡು ಬಂದೆ. ಇನ್ನು ಸ್ಟಾರ್ಟ್ ಮಾಡಬೇಕು ನಾಳೆ ಪೂಜೆ ಕೆಲಸಗಳು ಎಲ್ಲನೂ. ಈಗ ರೇಷನ್ ಸ್ವಲ್ಪ ಇದೆ ತೊಗೊಂಡು ಬರೋದು, ಬಜಾರಲ್ಲೇ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ರೇಷನ್ ತೊಗೊಂಡು ಆಮೇಲೆ ನಂದು ಸ್ವಲ್ಪ ಚೈನ್ದೇನೋ ಇದು ಹಾಕಿಸ್ಬೇಕಾಗಿತ್ತು, ತಾಳಿ ಚೈನ್ದು. ಅದು ಹಾಕಿಸ್ಕೊಂಡು ವೆಜಿಟೇಬಲ್ ಫ್ರೂಟ್ಸ್ ತೊಗೊಂಡು ಬರೋದು. ಹಾಗೆ ಬೊಟಿಕ್ಕಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಈಗ ನಾನು ಶ್ರಾವಣಿ ಹೋಗಿಬಿಟ್ಟು ಒಂದು ಬ್ಲ್ಯಾಕ್ ಕಾಫಿ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ. ಸೊ ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ಇವತ್ತೇನು ನಾನು ಕೆಫೆನೇಟೆಡ್ ಡ್ರಿಂಕ್ ಏನೂ ಕುಡ್ದಿಲ್ಲ. ಸೊ ಬ್ಲ್ಯಾಕ್ ಕಾಫಿ ಕುಡಿಬೋದು. ಕುಡಿದ್ಬಿಟ್ಟು ಈಗ ಕೆಲಸಗಳು ಸ್ಟಾರ್ಟ್ ಮಾಡೋಣ. ಒಂದು ನಿಮಿಷ. ಗಾಡಿ ಇವಾಗ ಬಂತು. ಕಣ್ಣಲ್ಲೇನೋ ಹೋಗಿತ್ತದು, ಇವಾಗ ಬಂತು. ಹಂಗೆ ರಾತ್ರಿ ಕೂಡ ಚೆನ್ನಾಗಿ ರಂಗೋಲಿ ಹಾಕಬೇಕು ಅಂತ ಇದ್ದೀನಿ. ನೋಡೋಣ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಬನ್ನಿ ಹೋಗೋಣ. ಸನ್ಗ್ಲಾಸಸ್ ಮರೆತುಬಿಟ್ಟಿದ್ದೆ. ನನಗೆ ಗೊತ್ತಿಲ್ಲ, ಕಣ್ಣಲ್ಲಿ ಏನೋ ಆಗಿದೆ. ತುಂಬ ಇಚ್ಚಿಂಗ್ ಇದೆ. ಈ ಧೂಳಿಗಂತೂ ಆಗ್ತಾನೆ ಇಲ್ಲ, ಲೈಕ್ 2 ವೀಲರಲ್ಲಿ ಹೋಗೋಕ್ಕೆ. ಸೊ ಅದಕ್ಕೆ ಸನ್ಗ್ಲಾಸ್ ತೊಗೊಂಬ ಅಂತ ಕಳಿಸಿದ್ದೀನಿ. ಅಲ್ಲೆಲ್ಲ ಗ್ರಾಸ್ ಎಲ್ಲ ಕಟ್ ಮಾಡಿದ್ದಾರೆ. ಇವಾಗ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಕಣ್ಣೆಲ್ಲ ಉರಿತಿದೆ. ಒಂದಷ್ಟು ದೂರ ಹೋಗಿದ್ದೆ, ಆಗಲಿಲ್ಲ, ಇಚ್ಚಿಂಗ್ ಅನ್ನಿಸ್ಬಿಡ್ತು. ಸೊ ಅದಕ್ಕೆ ಸನ್ಗ್ಲಾಸ್ ತೊಗೊಂಡು ಬರೋದಕ್ಕೆ ಹೇಳಿದ್ದೀನಿ. ಏನು ಗೊತ್ತಾ, ನಾರ್ಮಲಾಗಿ ನನ್ನ ವಾಯ್ಸು ಅಷ್ಟು ನೀಟಾಗಿ ಕೇಳಿಸ್ತಿಲ್ಲ. ಟೈಮ್ ಟು ಬೈ ಅ ನ್ಯೂ ಮೈಕ್ ತೊಗೊಳ್ಳೇಬೇಕು. ಸೊ ನೆಕ್ಸ್ಟ್ ಟಾರ್ಗೆಟ್ ಅದಕ್ಕೆ. ನೋಡೋಣ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ತೊಗೋಬೇಕು. ಹೊರಗಡೆ ಹೋದಾಗೆಲ್ಲ ನಾನು ಲೈಕ್ ಮಾತಾಡೋದು ಏನೂ ಕೇಳಿಸ್ತಾನೆ ಇಲ್ಲ ವ್ಲಾಗಲ್ಲಿ. ತಗೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತು ಹೋಗಬೇಡಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.